ಮತ್ತೆ ಈಗ ನಿಮ್ಮ ದೋಸ್ತ ಧನರಾಜ್ ಬಗ್ಗೆ ಏನ್ ಹೇಳ್ತೀರಿ? ದೋಸ್ತನ ಬಗ್ಗೆ ಹೇಳ್ಬೇಕಂದ್ರ ಆತ ದೇವ್ರ ಅಣ್ಣ, ನನ್ನ ಪಾಲಿಗೆ ದೇವ್ರು. ಯಾಕಂದ್ರ ಒಳ್ಳೆ ಮನಸ್ಸಿರತ್ತ, ಅಂದ್ರ ನಂದ ಒಂದು ಸ್ವಭಾವ ಹಂಗಾಗಿ ನಂದ ಒಂದ್ ಸ್ವಲ್ಪ ಭಾರಿ ಹತ್ರ ಅಣ್ಣ, ಒಳ್ಳೆ ಮನುಷ್ಯ ಅಂತ. ಇವಂಗ ಯಾತರ ಇದ್ ಮಾಡಿದ್ರು ನಾನು ಇವತ್ತು ಅಲ್ಲಿ ಈ ಬಿಗ್ ಬಾಸ್ ಮನಿ ಒಳಗೆ ಇರ್ಬೇಕಾದ್ರ ಅವನ ಕಾರಣ. ಅಂದ್ರೆ ನನ್ನ ಕೂಟ ಅಷ್ಟು ಹತ್ರ ಇದ್ದು ನನ್ನ ಏನಾರ ಬೇಜಾರಾದಾಗ ಆಗ್ಲಿ, ಏನೋ ಮನಸ್ತಾಪ ಆದಾಗ ಎಲ್ಲ ಸಮಾಧಾನ ಮಾಡ್ತಿದ್ದ. ಏನೋ ಒಂಥರ ಬಿಗ್ ಬಾಸ್ ಮನಿ ಒಳಗ ಇದ್ದಾಗ ಹೊರಗಡೆ ಹುಲಿ ಹಾವೇರಿ ಹುಲಿ, ಆಮೇಲೆ ದೋಸ್ತ ಗೆದ್ದ ಅಂತ ಆಗ್ಲೇ ಕೂಗ್ತಾ ಇದ್ರು. ಅದಕ್ಕೆ ಏನ್ ಹೇಳ್ತೀರಿ? ಹುಲಿ ಅದೊಂದು ಫೇಮಸ್ ಹೌದಣ್ಣ, ಅದು ನನಗೆ ಬಾಳ ಖುಷಿ ಆಯ್ತ. ಈಗ ಎಲ್ಲಾರು ಕರೆದ್ರು, ಎಲ್ಲಾರು ಬಂದ್ರು, ದೋಸ್ತ ಅಂತ ಕರ, ಹನುಮಂತನ್ ಕರೆಯಲ್ಲ, ದೋಸ್ತ ಹುಲಿ ಅಂತ. ಅದೊಂದು ಭಾರಿ ಖುಷಿ ಆಕೈತಿ. ಅಂದ್ರೆ ನಮ್ ದೋಸ್ತಂದ ಯಾವ ತರ ಖುಷಿ ಪಡ್ತಾರ ಜನ, ಭಾರಿ ಖುಷಿ ಆಯ್ತು. ಆದ್ರ ಈ ಗೆಲುವಿಗೆ ನನ್ ಗೆಲುವಲ್ಲಣ್ಣ, ಇಡೀ ಕರ್ನಾಟಕದ ಜನತೆ ನನಗೆ ಅವ್ರ ಮನಸ್ಸು ಮೆಚ್ಚಿ, ಅವ್ರ ಮನಸ್ಸಿಂದ ಓಟ್ ಹಾಕಿ ಅವ್ರನ್ನ ಗೆಲ್ಸಿದಾರ. ಇದು ನನ್ ಗೆಲುವಲ್ಲ, ಇದು ಇಡೀ ಕರ್ನಾಟಕದ ಜನತೆ ಆಶೀರ್ವಾದದಿಂದ ನಾನು ಗೆದ್ದಿನಣ್ಣ, ಅದನ್ನ ಹೇಳ್ತೀನಿ. 5 ಕೋಟಿ ಓಟ್ ಮೇಲೆ ಜಾಸ್ತಿ ಓಟ್ ಹಾಕ್ತಾರ ಅಂತ ಅನ್ಕೊಂಡಿದ್ರೆ ನೀವು ಅನ್ಕೊಂಡಿದ್ರೆ ಅಷ್ಟೇ? ಅಲ್ಲಿ ಓಟ್ ನಾವ್ ಒಳಗೇನು ಗೊತ್ತಾಗ್ತಿದ್ದಿಲ್ಲ. ಆಮೇಲೆ ಹೊರಗೆ ಬಂದಿದ್ದಾಗ ಅವತ್ 5 ಕೋಟಿ ಅಂದ್ರ ನಮಗೆಲ್ಲ ಹಾಕ್ತಾರ ಬಿಡು 5 ಕೋಟಿ ಅಂತ ನಾವ್ ಅನ್ಕೊಂಡಿದ್ವಿ. ಅದು ಹೊರಗೆ ಬಂದ್ ನೋಡ್ತೀನಿ ನನಗ ಹಾಕ್ಯಾರ ಅಷ್ಟು ಓಟ್. ಭಾರಿ ಖುಷಿ ಆಯ್ತು, ನಾನು ಅನ್ಕೊಂಡಿದ್ದಿಲ್ಲ ಅಷ್ಟು ಓಟ್ ತಗೊಳೋದು. ಈಗ